ನಿಮ್ಮ ಹಾಗೆ ಮತ್ತೊಂದು ಪಕ್ಷ ಅವರು ಕೂಡ ಆಡಳಿತ ಪಕ್ಷವಾಗಿದ್ದ ಅನುಭವ ಇದೆ ಬಿಜೆಪಿ ಅವರಿಗೆ, ಅವ್ರನ್ನ ಕೇಳೋಣ. ಆ ಪಕ್ಷದ ವಕ್ತಾರರಿದ್ದಾರೆ. ಈಗ ಡಿನ್ನರ್ ಮೀಟಿಂಗು ಕೇವಲ ಡಿನ್ನರ್ ಮೀಟಿಂಗೇ ಆಗಿದ್ದಿದ್ರೆ ಹೈಕಮಾಂಡ್ ಅದನ್ನ ಪೋಸ್ಟ್ ಪೋನ್ ಮಾಡಿ ಅಂತ ಹೇಳಿ ಯಾಕೆ ಹೇಳುತ್ತೆ? ನಿಮ್ ಪಕ್ಷದಲ್ಲೂ ಹಿಂಗೇನಾದ್ರೂ ಆಗಿತ್ತಾ? ಇಲ್ಲ, ಇವತ್ತು ನಾನು ಕಾಂಗ್ರೆಸ್ನ ಟೀಕೆ ಮಾಡೋಕೆ ಹೋಗಲ್ಲ. ಕೈ ಜೋಡಿಸಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳಕ್ ಬಂದಿದ್ದೀನಿ. ಸಿದ್ದರಾಮಯ್ಯನವರೇ, ಇನ್ನೊಂದಷ್ಟು ಹಗರಣಗಳು ಮಾಡಿ, ಮೂಡ ಜೊತೆಗೆ ವಾಲ್ಮೀಕಿ ಜೊತೆಗೆ ಇನ್ನೊಂದಷ್ಟು ಹಗರಣ ಮಾಡಿ, ಲೂಟಿ ಮಾಡಿ. ಜನರ ವಿಶ್ವಾಸ. ಒಂದ್ ನಿಮಿಷ ಪ್ಲೀಸ್, ಮಾತಾಡಕ್ ಬಿಡಿ ಪ್ಲೀಸ್. ಇನ್ನೊಂದಷ್ಟು ಹಗರಣಗಳು ಮಾಡಿ, ಇನ್ನೊಂದು ಹಿಂದ ಅಂತೇಳಿ ಎಲ್ಲ MLA ಹೊಡೆದ್ಬಿಟ್ಟು ನೀವೇ ಪರ್ಮನೆಂಟ್ ಆಗಿ ಮುಖ್ಯಮಂತ್ರಿ ಆಗಿದ್ಬಿಡಿ. ಜೊತೆಗೆ DK ಶಿವಕುಮಾರ್ ಅವರೇ, ನೀವು ರಾಜ್ಯವೆಲ್ಲ ಲೂಟಿ ಮಾಡ್ಕೊಂಡು ನೀವು ಡೆಲ್ಲಿಲೇ ಹೋಗಿ ಉಳ್ಕೊಂಡ್ಬಿಡಿ. ನೀವು ಅವ್ರ ಚೇರ್ ಉಳಿಸೋದಕ್ಕೂ ನೀವೇನ್ ಬೇಕಾದ್ರೂ ಮಾಡ್ಕೊಂಡಿರಿ. ಪ್ರಿಯಾಂಕ್ ಖರ್ಗೆ ಅವರೇ, ಇನ್ನೂ ಒಂದಷ್ಟು ಜನ ಇವ್ರಿಗೆ ನೀವು ಆತ್ಮಹತ್ಯೆ ಮಾಡ್ಕೊಡಿಗೆ ಪ್ರಚೋದನೆ ಕೊಡಿ. ಅದಾದ್ಮೇಲೆ ಇವರೇ ಸತೀಶ್ ಜಾರಕಿಹೊಳಿ ಅವರೇ, ದಯಮಾಡಿ ನೀವು ಇನ್ನೂ KPCC ಇಂದ ಕಿತ್ತಾಕೋದಕ್ಕೆ ಇನ್ನೊಂದಷ್ಟು ಹಿಂದೆ ಸೇರಿಸ್ಬಿಟ್ಟು ಮತ್ತಷ್ಟು ನೀವು ಮೀಟಿಂಗ್ಗಳನ್ನ ಮಾಡಿ. ಅದೇ ರೀತಿ ಪರಮೇಶ್ವರ್ ಅವರೇ, ನಿಮ್ಗೂ ಅಷ್ಟೇ, ನೀವು ಡೆಪ್ಟಿ CM ಆಗಬೇಕು, ಮತ್ತೊಂದಷ್ಟು ಮೀಟಿಂಗ್ಗಳು ಮಾಡಿ, ಇನ್ನೊಂದಷ್ಟು ಲೂಟಿಗಳು ಮಾಡಿ. ಅದೇ ದಯಮಾಡಿ ಇವತ್ತೇನು ರಾಜ್ಯವನ್ನ ನರ್ಕ ಮಾಡಿದಿರಲ್ಲ, ನನಗೂ ಸೇರಿಸಿ ಎಲ್ಲ ಬಡ ಜನಗಳಿಗೆ ಒಂದ್ ತೊಟ್ಟು ವಿಷ ಕೊಟ್ಬಿಡಿ. ನೀವು ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ವಿ. ನೀವ್ ಇನ್ನೇನೋ ಮಾಡ್ತಾ ಇಲ್ಲ, ಸರ್ಕಾರ ಮಾಡಲ್ಲ. ನೀವು ಒಂದ್ ಕಡೆಗೆ ಲೂಟಿ, ಒಂದ್ ಕಡೆಗೆ ಭ್ರಷ್ಟಾಚಾರ, ಅಧಿಕಾರಕ್ಕೋಸ್ಕರ ಇಷ್ಟೊಂದು ಸಾಯೋದೇನ್ರಿ? ಬಾಣಂತಿಯರು ಹೆಣಗಳು ಹೆಣದ ಮೇಲೆ ಹೆಣ ಬೀಳ್ತಾ ಇದೆ, ಎಳೆ ಮಕ್ಕಳ ಹೆಣಗಳು ಬೀಳ್ತಾ ಇದೆ, ರೈತರ ಆತ್ಮಹತ್ಯೆ ಮಾಡ್ಕೊಂತಾ ಇದ್ದಾರೆ, ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂತಾ ಇದ್ದಾರೆ, ಮಕ್ಕಳಿಗೆ ಓದೋದಕ್ಕೆ ಪುಸ್ತಕ ಸಿಗ್ತಿಲ್ಲ. ಇಡೀ ರಾಜ್ಯ ನರ ನಡ್ಕಾಗಿದೆ. ದಿನ ಅಧಿಕಾರ 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 ನಾಟಕ ಆಗೋದಿಲ್ವಾ ದರಿದ್ರ ಸರ್ಕಾರಕ್ಕೆ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಇವಾಗ ಪೋಸ್ಟ್ಪೋನ್ ಯಾಕೆ ಮಾಡಿದ್ರು? ಕೇವಲ ಊಟಕ್ಕೆ ಆಗಿದ್ರೆ ನಟರಾಜ್ ಗೌಡ್ರೆ ಪೋಸ್ಟ್ಪೋನ್ ಯಾಕೆ ಮಾಡಿದ್ರು? ನಿಮ್ಮ ಆಕ್ರೋಶ ಆವೇಶ ಅರ್ಥ ಆಯ್ತು ಚಂದ್ರಶೇಖರ್ ಅವರೇ. ನನಗೆ ಬೇಕಾಗಿರೋದು, ರಾಜ್ಯದ ಜನರಿಗೆ ಬೇಕಾಗಿರೋದು ಸಿಂಪಲ್ ಪ್ರಶ್ನೆಗೆ ಉತ್ತರ. ಕೇವಲ ಊಟಕ್ಕೆ ಪರಮೇಶ್ವರ್ ಅವರು ಕರೆದಿದ್ದಿದ್ರೆ ಯಾಕಪ್ಪ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ರು? ಸಿದ್ದರಾಮಯ್ಯ ಬಣ ಒಂದ್ ಕಡೆಗೆ ಮೀಟಿಂಗ್ ಮಾಡೋದು, ಶಿವಕುಮಾರ್ ಬಣ ಒಂದ್ ಕಡೆ ಮೀಟಿಂಗ್ ಮಾಡೋದು. ಈಗ ಅದಕ್ಕಿಂತ ಮುಂದುವರೆದ್ಬಿಟ್ಟು SCಗಳು ಒಂದ್ ಕಡೆಗೆ ಮೀಟಿಂಗ್, SC/STಗಳು ಒಂದ್ ಕಡೆಗೆ ಮೀಟಿಂಗು, ಅಹಿಂದದವರು ಒಂದ್ ಕಡೆಗೆ ಮೀಟಿಂಗು, ಹಿಂದೂಗಳು ಒಂದ್ ಕಡೆಗೆ ಮೀಟಿಂಗು, ಒಕ್ಕಲಿಗ ಸಮುದಾಯ ಒಂದ್ ಕಡೆಗೆ ಮೀಟಿಂಗು. ಈ ಮೀಟಿಂಗ್ ಅಲ್ಲಿ ಇರ್ತಕ್ಕಂಥ ಒಂದೇ ಒಂದು ಉದ್ದೇಶ, ಅವನ ಅಧಿಕಾರಕ್ಕಿತ್ತು ನಾನ್ ಮಾಡ್ಬೇಕು, ನನ್ನ ಅಧಿಕಾರಕ್ಕಿತ್ತು ಜನರ ಮ್ಯಾಂಡೇಟ್ಗೆ ವಿರುದ್ಧವಾಗಿ ವರ್ತಿಸ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು ಅಷ್ಟೇ. ನೋಡಿ, ಮ್ಯಾಂಡೇಟ್ಗೆ ವಿರುದ್ಧವಾಗಿ ಯಾರು ರೆಸಾರ್ಟ್ ರಾಜಕಾರಣ ಮಾಡ್ತಾ ಇಲ್ಲ ಬಿಜೆಪಿ ತರ. ಮ್ಯಾಂಡೇಟ್ಗೆ ವಿರುದ್ಧವಾಗಿ ಖಾಸಗಿ ಹೋಟ್ಲಲ್ಲೇ ಸರ್ ಡಿನ್ನರ್ ಇದ್ದಿದ್ದು, ಖಾಸಗಿ ಹೋಟ್ಲಲ್ಲಿ ರೆಸಾರ್ಟ್ ಹೋಗ್ಲಿಲ್ಲ, ಖಾಸಗಿ ಹೋಟ್ಲಲ್ಲಿ ಊಟಕ್ಕೆ ಸೌಜನ್ಯಕ್ಕೆ ಊಟಕ್ಕೆ ಸೇರೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ ಯಡಿಯೂರಪ್ಪ 12 ಜನ ಮಂತ್ರಿಗಳು ಜೈಲಲ್ಲಿದ್ರು. ಆಯ್ತಾ? ನಮ್ಮಲ್ಲಿ ಒಳಗಡೆ ವಿಪಕ್ಷದಲ್ಲಿ ವಿಪಕ್ಷ ಇದೆಯಲ್ಲ, ಆತರ ಅಲ್ಲ. ಎತ್ತು ಏರುಗಳಿತ್ತು, ಕೋಣ ನೀರುಗಳಿತ್ತು ಅಂತ ವಿಜೇಂದ್ರ ಒಂದ್ ಕಡೆ, ಅಶೋಕ್ ಒಂದ್ ಕಡೆ ಹೋಗ್ತಾರಲ್ಲ, ಆ ರೀತಿ ಅಲ್ಲ. ಯತ್ನಾಳ್ ತರ ವಿಜೇಂದ್ರನ ಕಾಟ ಕೊಡ್ಲಿಕ್ಕೆ ಯತ್ನಾಳ್ ಇಟ್ಕೊಂಡಿದಾರಲ್ಲ, ಆ ರೀತಿ ಅಲ್ಲ. ನಾಗಪುರ ಇಲ್ಲಿ ಆಡಿಸ್ತಾ ಇಲ್ಲ ನಮ್ಮಲ್ಲಿ. ನಮ್ಮಲ್ಲಿ ಏನಂದ್ರೆ, ಯಾರು ಮಂತ್ರಿಗಳು ಶಾಸಕರನ್ನ ಕರೆದು ಸಭೆ ಮಾಡುವಂತದ್ದು, ಊಟಕ್ಕೆ ಕರೆಯುವಂತದ್ದು ಸೌಜನ್ಯ ರೀ. ಬಿಜೆಪಿನಲ್ಲಿ ಅದಿಲ್ಲ. ಬಿಜೆಪಿನಲ್ಲಿ ಸೌಜನ್ಯ ಅಂತ ಗೊತ್ತಿಲ್ಲ, ಅವ್ರಿಗೆ ಸಿದ್ಧಾಂತ ಅಂತ ಗೊತ್ತಿಲ್ಲ, ತತ್ವ ಗೊತ್ತಿಲ್ಲ, ಜನಸಂಪರ್ಕ ಗೊತ್ತಿಲ್ಲ, ಜನತೆಗೆ ಕೆಲಸ ಮಾಡೋದು ಗೊತ್ತಿಲ್ಲ, ಲೂಟಿ ಮಾಡೋದು ಮಾತ್ರ ಗೊತ್ತು. ಫಸ್ಟ್ ಸರ್ಕಾರದಲ್ಲಿ 2008ರಿಂದ 2013ವರೆಗೂ 3 ಜನ ಮುಖ್ಯಮಂತ್ರಿಗಳು ಲೂಟಿ ಮಾಡಿ ಜೈಲಿಗೆ ಹೋದ್ರು. ಒಬ್ರು ಮುಖ್ಯಮಂತ್ರಿ 2023ವರೆಗೂ ನಿಮ್ಮ ಲೂಟಿ ಮಾಡಿ ಸೋನಿಯಾ ಗಾಂಧಿ ಬೇಲು, ರಾಹುಲ್ ಗಾಂಧಿ ಬೇಲು, ಏಳು ನಿಮಿಷಗಳ ಕಾಲ ನಟರಾಜ್ ಗೌಡ್ರೆ, ಚಂದ್ರಶೇಖರ್ ಅವರೇ, ಸಿಂಪಲ್ ಪ್ರಶ್ನೆ ನಾನು ಕೇಳಿದ್ದು. ಒಂದ್ ನಿಮಿಷ ಪೂರ್ತಿ ನೀವು ಮಾತನಾಡಕ್ ಬಿಟ್ವಿ. ನಾನು ಕೇಳಿದ ಸಿಂಪಲ್ ಪ್ರಶ್ನೆಗೆ ಉತ್ತರ ನೀವು ಕೊಡ್ಲಿಲ್ಲ. ಪೋಸ್ಟ್ಪೋನ್ ಯಾಕೆ ಮಾಡಿದ್ರು? 30 ಸೆಕೆಂಡ್ ನಾನು ರಾಜು ಗೌಡ್ರನ್ ಪ್ರಶ್ನೆ ಮಾಡಿ 30 ಸೆಕೆಂಡ್ ನೋಡ್ರಿ. ಪೋಸ್ಟ್ ಪೋನ್ ಮಾಡಿದ್ದು ಇನ್ನೂ ಸವಿರುವಾಗಿ ಕುತ್ಕೊಂಡು, ನಾಯಕರುಗಳು ಬಂದು ಕುತ್ಕೊಂಡು, ಏನು ಜಾತಿವಾರು ಆಗಬಹುದು, ಪ್ರಾತಿನಿಧ್ಯವಾರು ಆಗಬಹುದು, ಪ್ರಾದೇಶಿಕವಾರು ಆಗಬಹುದು, ನಾವು ಸಭೆಗಳನ್ನ ಮಾಡ್ತೀವಿ,
ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತೀವಿ, ಸರ್ಕಾರದ ಸಾಧನೆಗಳನ್ನ ಹೇಳ್ತೀವಿ. ಬಿಜೆಪಿ ತರ ಕುತಂತ್ರ ಮಾಡ್ತದಲ್ಲ, ಕಪಟತನ ಮಾಡ್ತದಲ್ಲ, ಅದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಬಿಜೆಪಿ ತರ ಲೂಟಿ ಹೊಡೆದು ನಮ್ಮ ನಾಯಕರುಗಳು. ಬಿಜೆಪಿಯ ಅಲ್ಲ, ಒಂದು ಕ್ಯಾಬಿನೆಟ್ ಕ್ಯಾಬಿನೆಟ್ ಜೈಲಲ್ಲಿತ್ತು, ಪರಪ್ಪನ ಅಗ್ರಹಾರದಲ್ಲಿತ್ತು ಬಿಜೆಪಿನಲ್ಲಿ. ಆಯ್ತಾ, ಅವರ ಯೋಗ್ಯತೆ ಏನು, ಅವರ ಜ್ಞಾನ ಏನು ಗೊತ್ತಿದೆ. ಲೂಟಿಕೋರರು ಬಿಜೆಪಿಗರಷ್ಟೇ ಹೊರತು ಕಾಂಗ್ರೆಸ್ಸಿಗರಲ್ಲ. ಇನ್ನು 20 ವರ್ಷ ಬಿಜೆಪಿ ರಾಜು ಗೌಡ್ರದ್ದು ಮಾತ್ರ ಮೈಕ್ ಆನ್ ಆಗಿದೆ, ಮ್ಯೂಟ್ ಆಗಿದೆ. ನಟರಾಜ್ ಗೌಡ್ರೆ, ಡಿ ಕೆ ಶಿವಕುಮಾರ್ ಅವರ ನಿಮ್ಮ ಮೈಕ್ ಇಲ್ಲ ಸರ್, ಮೈಕ್ ಆನ್ ಇಲ್ಲ ಸರ್. ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇಲ್ಲದೆ ಹೋಗಿದ್ದಿದ್ರೆ ಸುರ್ಜೇವಾಲಾರಿಂದ ಇಂಥದ್ದೊಂದು ಸೂಚನೆ ಬರ್ಲಿಕ್ಕೆ ಸಾಧ್ಯ ಇತ್ತ? ನನ್ನ ಪ್ರಶ್ನೆ ಸರ್, ಅನುಮಾನ. ರಾಜುಗೌಡ್ರು ಉತ್ತರ ಕೊಡಿ. ರಾಜುಗೌಡ್ರು ಅನುಮಾನ ಬಗ್ಗೆ ಹೇಳ್ತಾರೆ, ನೀವು ಉತ್ತರ ಕೊಡಿ ಅದಕ್ಕೆ. ರಾಜುಗೌಡ್ರು, ಬೆಂಕಿ ಇಲ್ದಲೆ ಹೊಗೆ ಆಡಲ್ಲ ಅನ್ನೋದು ಒಂದು ಸತ್ಯವಾದ ವಿಚಾರ. ಬೆಂಕಿ ಹತ್ತಿದೆ, ಬೆಂಕಿ ಹತ್ತಲೆ ಪಾಪ ಇಲ್ಲಿಂದ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಅವರವರೆಗೂ ಹೋಗಿ ಬೇಡ್ಕೊಳ್ಳೋ ಅವಶ್ಯಕತೆ ಬರ್ತಿರ್ಲಿಲ್ಲ. ಕಾರಣ ಏನಾಗಿದೆ ನೋಡಿ, ಕಳೆದ ಸರ್ಕಾರ ಶುರುವಾದಾಗಿಂದನೂ KPCC ಅಧ್ಯಕ್ಷರಾದಂಥವ್ರು ಕಾಂಗ್ರೆಸ್ನಲ್ಲಿ ಒಂದು ಅವತ್ತಿನ ಕಾಲದಿಂದನೂ ಒಂದು ಏನೋ ಸಂಪ್ರದಾಯನ ರೂಢಿಸ್ಕೊಂಡು ಬಂದಿದ್ರು. ಯಾವ ಥರ, ಯಾರು KPCC ಅಧ್ಯಕ್ಷರಾಗ್ತಾರೋ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಜನಜನಿತವಾದ ವಿಚಾರವಾಗಿತ್ತು. ಅಂಥ ಸಂದರ್ಭದಲ್ಲಿ ಕಳೆದ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿರ್ತಾರೆ. ಹಿಂದುಳಿದ ವರ್ಗಕ್ಕೆ CM ಮಾಡಬೇಕು ಅನ್ನೋ ಒಂದೇ ಒಂದು ಉತ್ಕಟೆ ಇಟ್ಕೊಂಡು ಪಾಪ 5 ವರ್ಷ ಆದ್ಮೇಲೆ ಇನ್ನೊಂಚೂರು ಕಂಟಿನ್ಯೂ ಕೊಟ್ಟಿರ್ತಾರೆ. ಪಾಪ 126 ಸೀಟನ್ನ ಗೆಲ್ಸ್ಕೊಂಡು ಬಂದಂತ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕಾಗಲ್ಲ, ಯಾಕೆಂದ್ರೆ ಸೋತ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಅವತ್ತಿನ ಕಾಲಕ್ಕೆ ಸಿದ್ದರಾಮಯ್ಯನವ್ರನ್ನ, ನಮ್ಮ JDS ಅಲ್ಲಿ ಇದ್ದಂತ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಹೋಗಿ ಪಾಪ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ತದನಂತರ ಮುಖ್ಯಮಂತ್ರಿ ಮಾಡ್ತಾರೆ. ಅಲ್ಲಿಂದ ಆಚೆಗೆ ನೆಕ್ಸ್ಟ್ ಈ ಬಾರಿ ಪಾಪ ಡಿ ಕೆ ಶಿವಕುಮಾರ್ ಅವರು ಉರಿಯಾಳಾಗಿ ನಿಂತು ಪಕ್ಷ ಕಟ್ಟಿ ಸಂಘಟನೆ ಮಾಡಿ ಏನೇನೋ ಮಾಡಿ ಪಾಪ ಒಂದು ಹಂತಕ್ಕೆ ತಂದು ಏನೋ ಒಂದು ಒಕ್ಕಲಿಗರ ಹತ್ರ ಹೋಗಿ ಪಾಪ ಸೆರಗೊಡ್ಡೋ ರೀತಿ ಬೇಡ್ತಾರೆ, ನಾನು ಇದೊಂದ್ಸತಿ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ. ಮೈಸೂರು ಭಾಗದ ಒಂದಷ್ಟು ಒಕ್ಕಲಿಗರು ನಿಜವಾಗ್ಲೂ ನಮ್ಮ ಬೆಲ್ಟ್ ಇದ್ದಂಥ JDS ಬೆಲ್ಟ್ ಇದ್ದಂಥ ಒಂದು ಕಡೆ ಏನೋ ಒಬ್ಬ ಒಕ್ಕಲಿಗರ ಲೀಡರ್ ಒಬ್ರು ಕೇಳ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪಾಪ ಕಾಂಗ್ರೆಸ್ ಅಲ್ಲಿ ಏನೋ ಒಂದು ಹೊಸ ಬದಲಾವಣೆ ಆಗ್ತದೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಒಂದು ಒಕ್ಕಲಿಗರು ಒಂದಷ್ಟು ಆಸ್ತೆ ಇಟ್ಟು ಅವ್ರಿಗೊಂದು ಓಟ್ ಕೊಟ್ಟು ಗೆಲ್ಸಿದ್ದಕ್ಕೆ ಕಡೆಗೆ ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಪಾಪ ಒಕ್ಕಲಿಗ ನಾಯಕರಿಗೆ ಯಾವ ರೀತಿ ಅನ್ಯಾಯ ಆಯಿತು. ಆಮೇಲೆ ನಿದರ್ಶನ, ನೈಜ ನಿದರ್ಶನ ಪಾಪ ಇಲ್ಲೇ ಎದುರುಗಡೆ ನನ್ನ ಸ್ನೇಹಿತರಾದಂಥ ನಟರಾಜ್ ಗೌಡರು ಕೂತಿದ್ದಾರೆ. ಪಾಪ ಏನಾಗಿದ್ದಾರೆ ಇವತ್ತು, ಈ ಬೇರೆ ಪಕ್ಷದಿಂದ ಬಂದಂಥವ್ರಿಗೆಲ್ಲ ಒಳ್ಳೊಳ್ಳೆ ಸ್ಥಾನಗಳು ಕೊಟ್ಟಿದ್ದಾರೆ, ಪಕ್ಷಕ್ಕೋಸ್ಕರ ದುಡ್ದಂಥವ್ರನ್ನ ಏನ್ ಮಾಡ್ಕೊಂಡಿದ್ದಾರೆ ನೋಡಿ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ ಸರ್, ನೀವು ಮಾತಾಡುವಾಗ ಮಾತಾಡಿಲ್ಲ, ನೀವು ಮಾತಾಡಿ ದಯವಿಟ್ಟು. ನೀವು ಬುಲ್ಡೋಸ್ ಮಾಡಬಾರ್ದು, ಬುಲ್ಡೋಸ್ ಮಾಡಬಾರ್ದು, ಬುಲ್ಡೋಸ್ ಮಾಡಬಾರ್ದು. ನಟರಾಜ್ ಗೌಡ್ರೆ, ನಮಗೂ ಹೆಮ್ಮೆ. ನಾಳೆ ಮಿನಿಸ್ಟರ್ ಅಲ್ಲಲ್ಲ ರಾಜುಗೌಡ್ರೆ, ನಮಗೂ ಹೆಮ್ಮೆ. ಮಿನಿಸ್ಟರ್ ಆಗಿದ್ದವ್ರು ನಮ್ ಜೊತೆ ಪ್ಯಾನಲ್ ಅಲ್ಲಿ ಇದ್ರು ಅಂತ ಹೇಳ್ಕೊಳಕ್ ನಮಗೂ ಹೆಮ್ಮೆ. ಯಾಕಾಗ್ಬಾರ್ದು? ಕೇಳಿಸ್ಕೊಳ್ಳಿ, 30 ಸೆಕೆಂಡ್ ಇದು ವೈಯಕ್ತಿಕ ವಿಚಾರ ಅಲ್ಲ ಸ್ವಾಮಿ, ಜನಗಳಿಗೆ ಇರೋ ವಿಚಾರನ ನಾನು ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ ವೈಯಕ್ತಿಕ ಮಾತಾಡ್ತಾ ಇಲ್ಲ, ನನಗ್ ಬೇಡ. ನಾನು ಹೇಳ್ತಾ ಇದ್ದೀನಿ, ನಿಮ್ ವೈಯಕ್ತಿಕ ಅಲ್ಲ, ನಾನು ಇರೋ ವಿಚಾರನ ಜನಕ್ಕೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ಮಿತಾ ಅವ್ರ ಕ್ವಶನ್ ಕೇಳಿದ್ರೆ ನಾನು ಉತ್ತರ ಕೊಡ್ತಾ ಇದ್ದೀನಿ, ನೀವು ಮಧ್ಯೆ ಬಂದ್ರೆ ನಾನು ಯಾವ ರೀತಿ ಉತ್ತರ ಕೊಡ್ತೀನಿ? ಈ ಪರಿಸ್ಥಿತಿ ಇದ್ದಾಗ ನಮ್ಮ ಹೋಮ್ ಮಿನಿಸ್ಟರ್ ಅವರು ಒಂದು ಅತ್ಯದ್ಭುತವಾದ ಒಂದು ವಿಚಾರನ ಈಗ ಜಸ್ಟ್ ಪ್ಯಾನಲ್ ಅಲ್ಲಿ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ, ಹೌದು ವೋಟ್ ಆಫ್ ಥ್ಯಾಂಕ್ಸ್ ಮಾಡಬೇಕಾಗಿತ್ತು, ನಾವು ಮಾಡಿರ್ಲಿಲ್ಲ, ಹಾಗಾಗಿ ಒಂದು ಊಟಕ್ಕೆ ಕರೆದು. ನಿಜವಾಗ್ಲೂ ಯಾರಾದ್ರೂ ಒಂದು ಸಾಮಾಜಿಕ ಕಳಕಳಿ ಇರೋರು, ಚಿಂತನೆ ಇರೋರು ನಿಜವಾಗ್ಲೂ ಇದು ವೋಟ್ ಆಫ್ ಥ್ಯಾಂಕ್ಸ್ಗೆ, ಅದು 1.5 ವರ್ಷ ಆದ್ಮೇಲೆ ಒಂದು ಸರ್ಕಾರ ಪಾಪ ಎಲೆಕ್ಷನ್ ಗೆದ್ದಿದ್ದಕ್ಕೆ ಹಿಂದ ವರ್ಗ, ಹಿಂದುಳಿದ ವರ್ಗನ ವೋಟ್ ಆಫ್ ಥ್ಯಾಂಕ್ಸ್ ಈಗ ಕರಿತೀರಿ ಅಂದ್ರೆ, ಹಂಗಾರೆ ಇಲ್ಲಿವರೆಗೂ ಮಾಡಿದಂತ ಸಮಾವೇಶಗಳು, ಇಲ್ಲಿವರೆಗೂ ಮಾಡಿದಂತ ಮೀಟಿಂಗ್ಗಳು ಏನದು ಅನ್ನೋದು ಒಂದು ಪ್ರಶ್ನೆ. ಜನ ಕಲ್ಯಾಣ ಮಾಡ್ಬಿಟ್ರು, ಜನಗಳಿಗೆ ಪ್ರಶ್ನೆ ಹುಟ್ಟದಿದೆ. ಹಂಗಾರೆ 1.5 ವರ್ಷದಲ್ಲಿ ಸಾಕಷ್ಟು ಸಮಾವೇಶಗಳು ಮಾಡಿದ್ರು, ಬರ್ತಡೆಗಳು ಮಾಡಿದ್ರು, ಶಕ್ತಿ ಪ್ರದರ್ಶನ ಮಾಡಿದ್ರು, ಹಾಸನಕ್ಕೆ ಹೋದ್ರು, ದಾವಣಗೆರೆಗೆ ಹೋದ್ರು, ತುಮಕೂರಿಗೆ ಬಂದ್ರು, ಮತ್ತೆ ಇಲ್ಲೆಲ್ಲ ಮಾಡಿದ್ಯೇನು? ಜನಗಳ ದುಡ್ಡನ್ನ ವೇಸ್ಟ್ ಮಾಡಿದ್ದ, ತೆರಿಗೆ ಹಣ ವೇಸ್ಟ್ ಮಾಡಿದ್ದ, ಅಥವಾ ಬೇರೆ ರೀತಿ ಶೋಕಿ ಮಾಡಿದ್ದ ಅನ್ನೋ ಪ್ರಶ್ನೆ ಕೂಡ ಉಂಟಾಗುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಇದ್ದಾಗ, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ, ಈ ಪರಿಸ್ಥಿತಿಯಲ್ಲಿ ಇದ್ದಾಗ ಇಲ್ಲಿ ಸತ್ಯವಾಗ್ಲೂ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯರ ಮಧ್ಯೆ ಬಣ ರಾಜಕೀಯ ನಡೀತಾ ಇದೆ ಅನ್ನೋದಕ್ಕೆ ಉದಾಹರಣೆಯಾಗಿ ತುಮಕೂರಿನ KN ರಾಜಣ್ಣವರು ಪ್ರತಿ ಹಂತದಲ್ಲೂ ಮಾತೆತ್ತಿದ್ರೆ ಸಾಕು, ನಾವು ಸಿದ್ದರಾಮಯ್ಯರ ಬಣ, ಸಿದ್ದರಾಮಯ್ಯನೇ 5 ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ, ಸಿದ್ದರಾಮಯ್ಯನವರೇ. ಆಮೇಲೆ DK ಬಣ ಇನ್ನೊಂದು ಕಡೆ, ಇಲ್ಲ ನಮ್ಮ ಸಾಹೇಬರು CM ಆಗ್ತಾರೆ. ಜನ ಏನ್ ಕೇಳಿಲ್ಲ ಸ್ವಾಮಿ, ನಾವು ಕೇಳ್ತಾ
ತರದ್ದು ಡೆವಲಪ್ಮೆಂಟ್, ನಿಮ್ಮ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೋಯ್ತು ಅದ್ರ ಬಗ್ಗೆ ಕೇಳ್ತಾ ಇದೀವಿ, ಸರಿ. ಇನ್ನೊಂದ್ರಲ್ಲಿ ಹಗರಣದಲ್ಲಿ ದುಡ್ಡು ಹೋಯ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಆದ್ರೆ ನಿಮ್ಮ ಪಕ್ಷದವರು ಅವ್ರ ಸಿಎಂ ಇವ್ರ ಸಿಎಂ ಈ ಪರಿಸ್ಥಿತಿ ಒಂದು ನಿರ್ಣಾಯಕ ಹಂತಕ್ಕೆ ಬಾಣಂತಿಯರ ಸಾವನ್ನಲ್ಲೂ ಕೂಡ ರಾಜುಗೌಡ ಸರ್ ಒಂದು ರಿಯಾಕ್ಷನ್ ತಗೊಂಡ್ ಬರ್ತೀನಿ ಶಂಕರ್ ಶೆಟ್ಟಿ ಸರ್ ಇಂದ.